ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನೋಡಿ, ಹಲವಾರು ತಿಂಗಳುಗಳಿಂದ ನೇಮಕಾತಿ ಆಗದೇ ಎಂದು ಉಳಿದಿತ್ತು, ಅದು ತಮಗೂ ಕೂಡ ಗೊತ್ತಿದೆ. ಮತ್ತು ಇನ್ನೇನು ನೇಮಕಾತಿ ಪ್ರಕ್ರಿಯೆಗಳು ಕೂಡ ಆರಂಭ ಆಗ್ತಾ ಇದ್ದಾವೆ. ಯಾಕೆಂದರೆ ಒಳ ಮೀಸಲಾತಿ ವಿಚಾರ ಬಗೆಹರಿದಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಈಗ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಹಲವಾರು ಹುದ್ದೆಗಳ ನೇಮಕಾತಿಗಾಗಿ ಪ್ರಕ್ರಿಯೆ ನಡೀತಾ ಇದೆ. ಅಂದರೆ ಹಲವಾರು ಹುದ್ದೆಗಳು ಅಂತಂದರೆ ಒಟ್ಟಾರೆಯಾಗಿ ಹೆಚ್ಚು ಕಡಿಮೆ 56,400ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಈಗ ನೇಮಕಾತಿ ನಡೆಯುತ್ತೆ. ಅದರಲ್ಲಿ ಬೃಹತ್ ನೇಮಕಾತಿ, ಬಹುತೇಕ ಶಿಕ್ಷಕರ ನೇಮಕಾತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಜೊತೆಗೆ ಕೇವಲ 4-5 ತಿಂಗಳುಗಳಲ್ಲಿ ಕೂಡ ನಿಮ್ಮ ಒಂದು 4-5 ತಿಂಗಳುಗಳಲ್ಲಿ ಆರ್ಡರ್ ಕಾಪಿ ನಿಮ್ಮ ಕೈ ಸೇರುವಂಥದ್ದು ಕೂಡ ಪಕ್ಕ ಆಗಿರ್ತಕ್ಕಂಥದ್ದು. ಕೆಲವೇ ದಿನಗಳಲ್ಲಿ ನೀವು ಕೂಡ ಶಿಕ್ಷಕರು ಆಗ್ತೀರಿ ಅನ್ನುವಂಥದ್ದು. ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಇದು 4-5 ತಿಂಗಳಲ್ಲಿ ಆರ್ಡರ್ ಕಾಪಿ ಪಕ್ಕ ಅಂತಕ್ಕಂಥದ್ದು ಅಂದರೆ ಅದು ನಾನು ಹೇಳ್ತಾ ಇರ್ತಕ್ಕಂಥದ್ದೆಲ್ಲ, ಶಿಕ್ಷಣ ಸಚಿವರೇ ಹೇಳಿದ್ದಾರೆ. ಸೊ ಅದೆಲ್ಲ ಏನಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾವಿಲ್ಲಿ ನೋಡ್ಬೋದು, ಒಳ ಮೀಸಲಾತಿ ಗೊಂದಲದಿಂದ ನೇಮಕಾತಿ ಪ್ರಕ್ರಿಯೆಯಲ್ಲಿ ವಿಳಂಬ ಆಗಿತ್ತು. ಆ ಕಾರಣಕ್ಕೋಸ್ಕರ ನಾವು ಎಷ್ಟು ದಿನ ನೇಮಕಾತಿ ಮಾಡಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಶಿಕ್ಷಣ ಸಚಿವರು ಹೇಳಿರ್ತಕ್ಕಂಥದ್ದು. ಕೇವಲ 4-5 ತಿಂಗಳುಗಳಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಮುಕ್ತಾಯ ಮಾಡುತ್ತೇವೆ. ಅಂದರೆ 4-5 ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿ ಮುಕ್ತಾಯ ಅಂದ್ರೇನು, ಅದರ ಅರ್ಥ 4-5 ತಿಂಗಳಲ್ಲಿ ಆರ್ಡರ್ ಕಾಪಿ ನಿಮಗೆ ನಿಮ್ಮ ಕೈ ತಲುಪುತ್ತೆ, ನೀವು ಶಿಕ್ಷಕರಾಗಿ ಶಾಲೆಗೆ ಸೇರ್ತೀರಿ ಅನ್ನುವಂಥದ್ದು ಇದರಲ್ಲಿ ಇರ್ತಕ್ಕಂಥ ವಿಚಾರ. ತಾವು ನೋಡೋದಾದರೆ 4-5 ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಮಾಡಲಾಗುತ್ತೆ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ತಿಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡಿಲ್ಲ, ಕಳೆದ ವರ್ಷ 6 ತಿಂಗಳ ಒಳಗಾಗಿ ಮಾಡಿ ಮುಗಿಸಬೇಕಂತ ನಾವು ಅಂದ್ಕೊಂಡಿದ್ವಿ. ಆದರೆ ಒಳ ಮೀಸಲಾತಿ ವಿಚಾರದಿಂದಾಗಿ ಸ್ವಲ್ಪ ವಿಳಂಬ ಆಯಿತು. ಈಗೇನು ಒಳ ಮೀಸಲಾತಿ ವಿಚಾರ ಮುಗಿದಿದೆ, ಇದನ್ನು ಕೇವಲ ನಾವು ಹೊಸ ನೇಮಕಾತಿಯನ್ನು ಆರಂಭ ಮಾಡಿ ಕೇವಲ ನಾವು 4-5 ತಿಂಗಳಲ್ಲಿ ಮುಗಿಸಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ವಿ. ಜೂನ್ನಲ್ಲಿಯೇ ಶಿಕ್ಷಕರ ನೇಮಕ ಮಾಡಬೇಕು ಅಂದ್ಕೊಂಡಿದ್ವಿ, ನಂತರ ಜುಲೈನಲ್ಲಿ ಅಂದ್ಕೊಂಡಿದ್ದೆವು. 2-3 ತಿಂಗಳಲ್ಲಿ ಮ್ಯಾಜಿಕ್ ಮಾಡಲು ಆಗಲ್ಲ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. ಅಂದರೆ ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ ಜನವರಿ 30ರ ಒಳಗಾಗಿ, ಅಂದರೆ 2026 ಜನವರಿ 30ರ ಒಳಗಾಗಿ ನಾವು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತ ಹೇಳಿದರು. ಆದರೆ ಒಳ ಮೀಸಲಾತಿ ವಿಚಾರನೇ ಸ್ವಲ್ಪ ಆ ಕಾರಣಕ್ಕೋಸ್ಕರನೇ ನೇಮಕಾತಿಗಳು ಮುಂದಕ್ಕೆ ಬಂದಿದ್ದು ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ಅದೇನು ಹೊಸ ವಿಚಾರ ಅಲ್ಲ. ಆದರೆ ಇರಲಿ, ಯಾಕೆಂದರೆ ಒಂದು ಸಮಯ ಹೆಂಗಿರುತ್ತೆ ಅಂದರೆ ಆಡಳಿತಾತ್ಮಕವಾಗಿ ಇದ್ದಂಥ ಸಂದರ್ಭದಲ್ಲಿ, ಆಡಳಿತಾತ್ಮಕ ಕಾರಣಗಳು ಇದ್ದಂಥ ಸಂದರ್ಭದಲ್ಲಿ ಮತ್ತು ಅದು ಕೋರ್ಟ್ನಲ್ಲಿ ಆ ವಿಚಾರ ಇತ್ತು ಅಂದಾಗ ಸರ್ಕಾರಗಳು ಕೂಡ ಏನೂ ಮಾಡೋಕ್ಕಾಗಲ್ಲ. ಅದು ಅನಿವಾರ್ಯ, ಅಂದರೆ ವೇಟ್ ಮಾಡ್ತಕ್ಕಂಥದ್ದು ಅನಿವಾರ್ಯ. ಇರಲಿ, ಏನೇ ಇರಲಿ, ನಿಮ್ಮ ವನವಾಸ ಈಗ ಅಂತ್ಯ ಆಗಿದೆ. ಎಲ್ಲ ವನವಾಸಕ್ಕೂ ಈಗ ತೆರೆ ಬಿದ್ದಿದೆ. ಈಗ ನೇಮಕಾತಿಗಳು ಕೂಡ ಆರಂಭ ಆಗ್ತವೆ. ಒಟ್ಟಾರೆಯಾಗಿ 56,000ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಈಗ ನೇಮಕಾತಿ ಆಗುತ್ತೆ. ಇನ್ನೇನು ನೋಡಿ, ಇಲ್ಲಿ ನಮ್ಮ ಇಲಾಖೆಯ TET ಪರೀಕ್ಷೆ ಮುಗಿದಿದೆ. ಈಗ CET ಪರೀಕ್ಷೆ ಆಗಬೇಕಿದೆ. ಈಗ ಒಳ ಮೀಸಲಾತಿ ಘೋಷಣೆ ಆಗಿರುವುದರಿಂದ ನೇಮಕಾತಿ ಹಾದಿ ಸುಗಮ ಆಗಿದೆ ಅಂತೇಳಿ ಅವರು ಹೇಳಿರ್ತಕ್ಕಂಥದ್ದು. ನೋಡಿ, ಸರ್ಕಾರದಿಂದ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಕೋರ್ಟ್ನಲ್ಲಿ ವ್ಯಾಜ್ಯ ಇರುವುದರಿಂದ ನೇಮಕಾತಿ ತಡವಾಗುತ್ತದೆ. ರಾಜ್ಯದಲ್ಲಿ ಅತಿ ಹೆಚ್ಚು ನೇಮಕಾತಿ ಇರುವುದು ನಮ್ಮ ಇಲಾಖೆಯಲ್ಲಿ. ಅಂದರೆ ನೋಡಿ, 56,000 ಅಂದ್ರೆ ಕನಿಷ್ಠ ಅದ್ರಾಗ 15ರಿಂದ 18,000, ಅಂದರೆ 15,000 ಆಗ್ಬೋದು, 16, 17, 18,000ವರೆಗೆ ಕನಿಷ್ಠ 15,000 ಹುದ್ದೆಗಳು, ಗರಿಷ್ಠ 18,000 ಹುದ್ದೆಗಳು. ಅಂದರೆ ಇಷ್ಟು ಹುದ್ದೆಗಳಿಗೆ ಒಂದು ನೇಮಕಾತಿ ಆಗ್ಬೋದು. ಅಂದರೆ 56,000ದಲ್ಲಿ ಒಂದು 15-16,000 ಹುದ್ದೆಗಳಿಗೆ ನೇಮಕಾತಿ ಅಂದರೆ ಬಹುತೇಕ ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ. ಅದನ್ನು ಹೊರತುಪಡಿಸಿದರೆ ಗೃಹ ಇಲಾಖೆಯಲ್ಲಿ, ಅಂದರೆ PC ಮತ್ತು PSIಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಪೊಲೀಸ್ ನೇಮಕಾತಿಯನ್ನು ನೋಡೋದಾದರೆ 8,000 ಹುದ್ದೆಗಳಿಗೆ ನೇಮಕಾತಿ ಆಗುವಂಥದ್ದು ಬಹುತೇಕ ಖಚಿತ. ನೋಡಿ, ಇಲ್ಲಿ ಒಂದು ಮಿನಿಮಮ್ ನಾವು ಇಡೋಣ, ಯಾಕಂದ್ರೆ ಮ್ಯಾಕ್ಸಿಮಮ್ ಬೇಡ. ಮಿನಿಮಮ್ 15,000 ಹುದ್ದೆಗಳಿಗೂ ಆಗ್ಬೋದು. ಮಿನಿಮಮ್ 15,000 ಆಗುತ್ತಂತ ಹೆಂಗೆ ಅಂತೀರಿ ಅಂತ ನೀವು ಕೇಳ್ಬೋದು. HK ಭಾಗದಲ್ಲಿ 10,807 ಹುದ್ದೆಗಳಾಗ್ತವೆ. ಕನಿಷ್ಠ ನಾನ್ HKಗೆ 5,000 ಆಗ್ತವೆ. ಅಂದರೆ ಇಲ್ಲಿ ಎಷ್ಟಾಯಿತು, ಒಂದು 15,000 ಆಗುತ್ತಲ್ವ. ಹಂಗಾಗಿ ಮಿನಿಮಮ್ 15,000 ಖಂಡಿತವಾಗಲೂ ಶಿಕ್ಷಕರ ನೇಮಕಾತಿ ಆಗುತ್ತೆ. ಅದಕ್ಕಿಂತ ಹೆಚ್ಚು ಅಂದರೆ 17-18, ಗರಿಷ್ಠ 18,000ವರೆಗೂ ಕೂಡ ಆಗ್ಬೋದು. ಇಲ್ಲಿ ಒಂದು 17-18,000ವರೆಗೂ ಶಿಕ್ಷಕರ ನೇಮಕಾತಿ, ಒಂದು 8,000ವರೆಗೂ PC, ಅಂದರೆ ಉಳಿದಂಥವು ಹೆಚ್ಚು ಕಡಿಮೆ ಒಂದು 2,000-3,000ವರೆಗೆ SDFDಯನ್ನು ಕೂಡ ನೇಮಕಾತಿ ಆಗ್ತವೆ. ಸೊ ಇಷ್ಟೆಲ್ಲ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ. 4-5 ತಿಂಗಳಲ್ಲಿ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸ್ತೀವಿ ಅಂತ ಹೇಳಿದರೆ, ನೇಮಕಾತಿ ಪ್ರಕ್ರಿಯೆ ಮುಗಿಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನೇಮಕಾತಿ ಅಂತ ಆರಂಭ ಆಗುತ್ತೆ ಅನ್ನೋಂಥದ್ದೇ ಖುಷಿ ವಿಚಾರ. ಅಂದರೆ 4 ಅಥವಾ 5 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಮುಗಿದು ನಿಮ್ಗೆ ಆರ್ಡರ್ ಕಾಪಿ ಕೊಟ್ಟು ಸ್ಕೂಲಿಗೆ ಕಳಿಸಿದ್ರೆ ಅಂದರೆ ನಿಜವಾಗ್ಲೂ ಇದೊಂದು ರೆಕಾರ್ಡ್ ಬ್ರೇಕ್ ಆದಂತಲೇ ಆಗುತ್ತೆ. ಯಾಕಂದರೆ ನೋಟಿಫಿಕೇಷನ್ನು ಇವತ್ತು ಹೊರಡಿಸಿದ್ರೆ ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ 1 ತಿಂಗಳು ಕೊಡಬೇಕು. ನೆಕ್ಸ್ಟ್ ಓದೋದಕ್ಕೆ 1 ತಿಂಗಳು ಕೊಡ್ತಾರೆ. ನೆಕ್ಸ್ಟ್ ನೋಡಿ, ಈಗ ಆಯಿತು, ಆನಂತರ ಏನಾಗುತ್ತೆ,
ಎಕ್ಸಾಮ್ ನಡೀತು, ಅದನ್ನು 1:2 ಬಿಡಬೇಕಾ, ಆನಂತರ ಅದನ್ನು ಏನಪ್ಪ ಅಂದರೆ 1:2 ಬಿಟ್ಟ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಆನಂತರ ಅದನ್ನು ಫೈನಲಿಸ್ಟ್ ಮಾಡಬೇಕಾ. ಈ ರೀತಿಯಾಗಿ ಫೈನಲಿಸ್ಟ್ ಬಿಟ್ಟು ಮತ್ತೊಂದು ಸಾರಿ ಡಾಕ್ಯುಮೆಂಟ್ಸ್ ಅವ್ರು ಇಸ್ಕೊಂಡು ಆನಂತರ ಆರ್ಡರ್ ಕಾಪಿ ಕೊಟ್ಟು ಸ್ಕೂಲ್ಗೆ ಜಾಯ್ನ್ ಆಗಬೇಕಂದ್ರೆ ಕನಿಷ್ಠ ಒಂದು 6 ತಿಂಗಳು ಆಗುತ್ತೆ. ಇರಲಿ, ಆದರೆ ವಿಚಾರ ಏನಂತಂತಂದರೆ ಶಿಕ್ಷಣ ಸಚಿವರು ಬಹುತೇಕ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಮುಗಿಸ್ಬೇಕಂತ ಅವರು ಉತ್ಸಾಹದಲ್ಲಿದ್ದಾರೆ. ಅವ್ರ ಉತ್ಸಾಹ ನಿಜ ಆಗಲಿ. ಅದನ್ನು ಕೂಡ ನಾವೆಲ್ಲರೂ ಕೂಡ ಅದನ್ನೇ ಬಯಸೋಣ. ಯಾಕೆಂದರೆ ನೇಮಕಾತಿ ಪ್ರಕ್ರಿಯೆಗಳು ಆರಂಭ ಆದರೆ ಅದೆಷ್ಟೋ ಅಭ್ಯರ್ಥಿಗಳು ಈಗೇನು ಕಾಯ್ತಾ ಇದ್ದಾರಲ್ವ, ಅದಕ್ಕೊಂದು ತೆರೆ ಬಿದ್ದಂತಾಗುತ್ತೆ. ಓದಿದ್ದಕ್ಕೂ ಕೂಡ ಸಾರ್ಥಕತೆ ಅನ್ನುವಂಥದ್ದು ಅಲ್ಲಿ ಸಿಗುತ್ತೆ. ಒಟ್ಟಾರೆಯಾಗಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಭಾಗಿದಾರರಾಗಿ, ಯಾರೆಲ್ಲ TET ಪಾಸ್ ಆಗಿಲ್ವೋ ಅವರು CTET ಈಗೇನು ಮೇದಲ್ಲಿ ಆಗುತ್ತೆ, ಹೆಚ್ಚು ಕಡಿಮೆ ನೆನ್ಪಿಟ್ಕೊಳ್ಳಿ, CTET ಮೇನಲ್ಲಿ ಆಗುತ್ತೆ. ಆ ಕಾರಣಕ್ಕೋಸ್ಕರ CTETಗೆ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಿ, TET ಆಯಿತು, ಒಂದು ವೇಳೆ TET ನೋಟಿಫಿಕೇಷನ್ ಆಯಿತು ಅಂದರೆ TET, ನೆಕ್ಸ್ಟ್ CTET ಆಯಿತು ಅಂದರೆ CTET ಎರಡನ್ನೂ ಕೂಡ ನೋಟಿಫಿಕೇಷನ್ ಎರಡೂ ಆದವು ಅಂದರೆ ಎರಡೂ ಅಪ್ಲಿಕೇಶನ್ ಹಾಕಿ 2 ಎಕ್ಸಾಮ್ ಬರೀರಿ. ಅಷ್ಟರಲ್ಲಿ ಏನಾದರೂ ಮತ್ತು CET ಆಯಿತು ಅಂದರೆ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಆದರೆ ನೋಡೋಣ, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ನಾನು ನಿಮಗೆ ತಿಳಿಸುವಂಥ ಒಂದು ವಿಚಾರವನ್ನು ಆಗಾಗ್ಗೆ ತಿಳಿಸ್ತಿರ್ತೀನಿ. ಒಟ್ಟಾರೆ ಇಂಥ ಒಂದು ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.